ನಮ ಪಂಚಾಚಾರ್ಯೇಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವೀರಶೈವ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಜಗದ್ಗುರುಭ್ಯಃ. ಅಮೃತಾರ್ಥಂ ಪ್ರಪನ್ನಾನಾಂ ಯಾಸುವಿದ್ಯಾ ಪ್ರದಾಯಿನೀಂ ಅಹರ್ನಿಶಮಹಂ ವಂದೇ ತಾಮೇಶಾನ ಮನೋರಮಾಂ. ಸಿಂಹಸ್ಥ ಶಶಿಶೇಖರ ಮರಕಥ ಪ್ರಖ್ಯೈ ಚತುರ್ಭಿರ್ಭುಜೈಃ ಶಂಖಂ ಚಕ್ರಧನುಶ್ಶರಾಂಶ್ಚ ದದತೀಂ ನೇತ್ರೈಸ್ತ್ರಿಭಿಶೋಭಿತಾಂ ಆಮುಕ್ತಾಂಗದಹಾರ ಕಂಕಣರ್ಣತು ಕಾಂಚೀರಣನ್ನೂಪುರಾಂ ದುರ್ಗಾ ದುರ್ಗಾತಿಹಾರಿಣಿ ಭವತು ನೋ ರತ್ನೋಲಸತ್ಕುಂಡಲಾಂ ರತ್ನೋಲಸತ್ಕುಂಡಲಾಂ ರತ್ನೋಲಸತ್ಕುಂಡಲಾಂ. ಭಲೋ ಭರತ್ ಮಾತಾ ಕಿ, ಭಲೋ ಭರತ್ ಮಾತಾ ಕಿ, ಭಲೋ ಭರತ್ ಮಾತಾ ಕಿ. ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘಕ್ಕೆ, ಮಾಳವಯಾನೆ ಮಲ್ಲವ ಸಮಾಜಾಭ್ಯುದಯ ಸದಸ್ಯರಿಗೆ, ಪ್ರಾತಸ್ಮರಣೀಯರಾಗಿರುವಂತಹ ಆರಾಧ್ಯ ಗುರುದೈವ ಹಸೇತು ಹಿಮಾಚಲ ಮಾನವ ಧರ್ಮ ಸಾಮ್ರಾಜ್ಯದ ಶಿವಯೋಗ ಸಿದ್ಧಕುಲ ಚಕ್ರವರ್ತಿಗಳು, ಶಕ್ತಿವಿಶಿಷ್ಟಾದ್ವೈತ ಸ್ಥಾಪನಾಚಾರ್ಯರು ಆಗಿರುವಂತಹ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಋನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಕೆಳದಿ ಸಂಸ್ಥಾನ ಮಹಾಮಹತ್ತಿನ ಭುವನಗಿರಿ ದುರ್ಗದ ಕರ್ತೃ ಕೆಳದಿ ರಾಜಗುರು ಮರುಳಸಿದ್ಧರನ್ನೇ ಮೊದಲು ಮಾಡಿಕೊಂಡು ಲಿಂಗೈಕ್ಯ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯರ ಪರ್ಯಂತರ ಅನಂತ ಗುರು ಪರಂಪರೆಗೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಭದ್ರಕಾಳಿ ಸಮೇತ ವೀರಭದ್ರನಲ್ಲಿ ನತಮಸ್ತಕರಾಗಿ ಇಪ್ಪತ್ತೊಂಬತ್ತನೇ ವರ್ಷದ ಮಾಳವ ಯಾನೆ ಮಲ್ಲವ ಸಮಾಜಾಭ್ಯುದಯ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಮಾಳವ ಯಾನೆ ಮಲ್ಲವ ಯುವಕರ ಮತ್ತು ಮಹಿಳಾ ಸಂಘ ಬೆಳ್ತಂಗಡಿ ವಾರ್ಷಿಕೋತ್ಸವದ ಈ ಪವಿತ್ರ ಧರ್ಮ ಸಮಾರಂಭದಲ್ಲಿ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಶಿವಶಂಕರ್ ಅವರೇ, ವಿಶೇಷವಾಗಿ ಇಂದಿನ ವೈಶಿಷ್ಟ್ಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂತಹ ಕುಮಾರಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರೋತ್ಸಾಹಿಸಿರುವಂತಹ ಈ ಸಮಾಜದ ತಹಶೀಲ್ದಾರರಾಗಿರ್ತಕ್ಕಂಥ ನವನೀತ್ ಮಾಳವರವರೇ, ಕೋಶಾಧಿಕಾರಿಗಳಾಗಿರ್ತಕ್ಕಂಥ ಸತೀಶ್ ರಾಜ್ರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೋನಪ್ಪನವರೇ,
ಹಾಗೆಯೇ ಲೀಲಾಧರ ಕಿಲ್ಲೂರು, ಈಶ್ವರ್ ಅಲ್ಲಾಟ ಬೈಲು, ಮೋಹನ್, ಮಮತಾ ಪುತ್ತೂರು, ಅಶ್ವಿನಿ ಉಜರೆ, ಮಂಜುಳಾ ಬೆಳ್ತಂಗಡಿ ಹಾಗೂ ಸದ್ಧರ್ಮಾಭಿಮಾನಿಗಳೇ. ಬಹುಶಃ ಇಂದಿನ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಪವಿತ್ರ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಗುರುಶಂಕರೇಶ್ವರರು ತಮ್ಮ ಶತಕತ್ರಯದಲ್ಲಿ ಮನದುಂಬಿ ಹಾಡ್ತಕ್ಕಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಗುಡಿಗಳ ನೆತ್ತಿ ತೋರಣವ ಕಟ್ಟಿ ಸರ್ಮಾನೆ ಕಲ್ನಡಿ ಕಲಶಗಳಿಂದ ಯುಗ ಚಾಂಗುಬಲ ಎನ ದೇವಕೋಟಿಯು ಉಗ್ಗಡಣೆಯನಾಂತು ಬಂದು ಕರಪೀಠದೊಳಮ್ಮೊರಬೀಡ ಬಿಟ್ಟು ನಿಮ್ಮುಡಿಗಳು ಮೂರ್ತಿಗೊಳ್ಳೆ ಸುಖಿಯಾದೆ ಕಾಣ ಗುರುಶಂಕರೇಶ್ವರ. ಮಲ್ಲವ ಸಮಾಜದ ಸಮಸ್ತ ತಾಯಂದಿರನ್ನು ಹಾಗೂ ಪುರುಷರನ್ನು ಸಂಘಟಿಸಿ ಬೆಳ್ತಂಗಡಿಯ ರಾಜಬೀದಿಗಳಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪ್ರಾರ್ಥನಾ ಮಂದಿರದ ಮುಂಭಾಗದಲ್ಲಿ ತಳಿರು ತೋರಣಗಳಿಂದ ಈ ಪಟ್ಟಣವನ್ನು ಅಲಂಕರಿಸಿ ಸರ್ಮಾನೆ ಕನ್ನಡಿ ಕಲಶಗಳಿಂದೆ ಈ ಸಮಾಜದ ಧರ್ಮಗುರುಗಳಾಗಿರ್ತಕ್ಕಂಥ ಕೆಳದಿ ರಾಜಗುರುಗಳನ್ನು ಭಿನ್ನವಿಸಿಕೊಂಡು ಕನ್ನಡಿ ಪೂರ್ಣ ಕಲಶಗಳಿಂದ ಈ ಪಟ್ಟಣದ ದ್ವಾರ ಬಾಗಿಲಿನಲ್ಲಿ ಪಾದಕ್ಕೆ ಶುದ್ಧೋದಕವನ್ನು ಹಾಕಿ ಕರ್ಪೂರವನ್ನು ಬೆಳಗ್ಗೆ ಕಾಯನ್ನು ಒಡೆಯೋಣದ್ರ ಮುಖಾಂತರ ಗೌರವಿಸಿ ಕರೆದಂದಿರ್ತಕ್ಕಂಥ ಎಲ್ಲ ಸಜ್ಜನ ಶಿವಭಕ್ತರೇ, ಎನ ದೇವಕೋಟೆಯು ಗಡಣೆಯನಂತೂ ಇಲ್ಲಿ ನೆಲೆಸಿರ್ತಕ್ಕಂತಹ ಸಜ್ಜನ ಶಿವಭಕ್ತರನ್ನು ನಮ್ಮ ಶಾಸ್ತ್ರಗಳು ಏನಂತ ಸಂಬೋಧನೆ ಮಾಡ್ತಾವಂದರೆ ದೇವತಾ ಮನುಷ್ಯರು ಅಂತ ಕರೀತಾರೆ ನಿಮ್ಮನ್ನು. ಎನ ದೇವಕೋಟೆಯು ಉಗ್ಗಡಣೆಯನ ಅಂತೂ ಬಂದು ಕರಪೀಠದೊಳ ಮೊರಬೀಡ ಬಿಟ್ಟು ಈ ಮಲ್ಲವ ಸಮಾಜಾಭ್ಯುದಯ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ನೀವು ಎಲ್ಲಿ ನೆಲೆಸಿದ್ರಿ ಅಂದರೆ ಕೆಳದಿ ರಾಜಗುರು ಮರುಳಸಿದ್ಧ ಶಿವಾಚಾರ್ಯರು ನಡೆಸಿಕೊಟ್ಟಂಥ ಏಕವಾರ ಶ್ರೀ ರುದ್ರಾಭಿಷೇಕ ಲಲಿತಾ ಸಹಸ್ರನಾಮ ಪಾರಾಯಣದ ಪವಿತ್ರ ಸಂದರ್ಭದಲ್ಲಿ ಪೂಜ್ಯರ ಕರಸ್ಥಲದಲ್ಲಿರ್ತಕ್ಕಂಥ ಇಷ್ಟಲಿಂಗದಲ್ಲಿ ನೀವೆಲ್ಲ ಸಮ್ಮಿಳಿತರಾಗಿದ್ದಿರಿ ಅಂತಕ್ಕಂಥ ಸದ್ಭಾವನೆ ಆದರೂ ನಮ್ಮ ಶಾಸ್ತ್ರ ಗ್ರಂಥಗಳು ಉದ್ಬೋಧನೆಯನ್ನು ಮಾಡ್ತಾ ಇದ್ದಾವೆ. ಬಂದು ಕರಪೀಠದೊಳ ಮೊರಬೀಡ ಬಿಟ್ಟು ನಿಮ್ಮುಡಿಗಳು ಮೂರ್ತಿಗೊಳ್ಳೆ ಸುಖಿಯಾದೆ ಕಾಣ ಗುರುಶಂಕರೇಶ್ವರ ಅಂತ ತಮ್ಮ ಶತಕತ್ರಯದಲ್ಲಿ ಮನದುಂಬಿ ಹಾಡ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಈ ಧರಿತ್ರಿಯಲ್ಲಿ ಭಗವಂತನು 83,99,999 ಜೀವಜಂತುಗಳನ್ನು ಸೃಷ್ಟಿ ಮಾಡಿದರೂ ಸಹ ಆತನಿಗೆ ಸಂತೃಪ್ತವಾಗದೆ 84 ಲಕ್ಷ ಜನ್ಮದಲ್ಲಿ ಈ ಮಾನವ ಶರೀರವನ್ನು ಈ ಧರಿತ್ರಿಯಲ್ಲಿ ಸೃಷ್ಟಿ ಮಾಡಿದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ.